ಖಂಡ್ರೆ ಅವರು ನೇರವಾಗಿ ಸರ್ ಇವತ್ತಿನ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಂದು ನಿರ್ಧಾರ ಆಗುತ್ತೆ ಅಂತಿದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಏನಾಯ್ತು ಸರ್? ವಿಸ್ತೃತವಾದಂಥ ಚರ್ಚೆ ಆಯಿತು, ಸುದೀರ್ಘವಾಗಿ ಚರ್ಚೆ ಆಗಿದೆ. ಇವತ್ತು ಇನ್ನೂ ಕೆಲವೊಂದು ಮಾಹಿತಿಗಳು ಕಲೆ ಹಾಕಬೇಕು ಅನ್ನುವಂಥದ್ದು. ಸೊ ಚರ್ಚೆ ಅಪೂರ್ಣ ಆಗಿದೆ. ಇವತ್ತು ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಆಗ್ತದೆ. ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆ ಥರದ್ದೇನ ನಡೀತಾ ಸರ್ ಇವತ್ತಿನ ಸಭೆಯಲ್ಲಿ? ಎಲ್ಲ ಸಚಿವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಅಭಿಪ್ರಾಯ ಹೇಳಿದ ತಕ್ಷಣ ಆಗಾಯ್ತು ಹೀಗಾಯ್ತು ಅನ್ನುವಂಥ ಪ್ರಶ್ನೆ ಇಲ್ಲ. ಓಕೆ ಸರ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ರಿ ಬೆಳಗ್ಗೆ ಕೂಡ ಟಿವಿನ ಜೊತೆ ಮಾತಾಡುವ ಸಂದರ್ಭ ನಿಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ತಿಳಿಸಿದ್ರೆ ತೀರ್ಮಾನ ಆದ್ಮೇಲೆ ತಿಳಿಸ್ತೀನಿ. ನಾನು ಇನ್ನೂ ಚರ್ಚೆ ನಡೀತಾ ಇದೆ, ಅಂತಿಮವಾದ ತೀರ್ಮಾನ ಆಗಿಲ್ಲ. ಆ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ. ಸಮುದಾಯದ ಹಿರಿಯ ನಾಯಕರಿದ್ರಿ, ಮುಖಂಡರಿದ್ರಿ, ಆ ಒಂದು ಸಮುದಾಯಕ್ಕೆ ನಿಮ್ಮ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡೋದಾದ್ರಿ ಸದ್ಯಕ್ಕೆ, ಯಾಕಂದ್ರೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದೆ. ಈಗಾಗಲೇ ಹೇಳಿದ್ದೇನೆ, ನಮ್ಮ ಸಮುದಾಯ ಇರ್ಬೋದು, ಇತರ ಸಮುದಾಯದವರು ಇರ್ಬೋದು, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಂತ ಈಶ್ವರ್ ಖಂಡ್ರೆ ಅವರ ಮಾತು. ಯಾವ ಸಮುದಾಯಕ್ಕೂ ಅನ್ಯಾಯವಾಗದಂತೆ ಒಂದು ಅಂತಿಮ ತೀರ್ಮಾನವಾಗುತ್ತೆ. ಇವತ್ತಿನ ಒಂದು ಸಂಪೂರ್ಣವಾಗಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಮುಂದಿನ ಸಂಪುಟದಲ್ಲಿ ಎಲ್ಲಾ ರೀತಿಯಾದ ಮತ್ತಷ್ಟು ಚರ್ಚೆಯಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ನಾವು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಒಂದು ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಖಂಡ್ರೆ ಅವರು ನೇರವಾಗಿ ಸರ್ ಇವತ್ತಿನ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಂದು ನಿರ್ಧಾರ ಆಗುತ್ತೆ ಅಂತಿದ್ದು ಇವತ್ತಿನ ಸಂಪುಟ ಸಭೆಯಲ್ಲಿ ಏನಾಯ್ತು ಸರ್? ವಿಸ್ತೃತವಾದಂಥ ಚರ್ಚೆ ಆಯಿತು, ಸುದೀರ್ಘವಾಗಿ ಚರ್ಚೆ ಆಗಿದೆ. ಇವತ್ತು ಇನ್ನೂ ಕೆಲವೊಂದು ಮಾಹಿತಿಗಳು ಕಲೆ ಹಾಕಬೇಕು ಅನ್ನುವಂಥದ್ದು. ಸೊ ಚರ್ಚೆ ಅಪೂರ್ಣ ಆಗಿದೆ. ಇವತ್ತು ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಆಗ್ತದೆ. ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆ ಥರದ್ದೇನ ನಡೀತಾ ಸರ್ ಇವತ್ತಿನ ಸಭೆಯಲ್ಲಿ? ಎಲ್ಲ ಸಚಿವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಅಭಿಪ್ರಾಯ ಹೇಳಿದ ತಕ್ಷಣ ಆಗಾಯ್ತು ಹೀಗಾಯ್ತು ಅನ್ನುವಂಥ ಪ್ರಶ್ನೆ ಇಲ್ಲ. ಓಕೆ ಸರ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ರಿ ಬೆಳಗ್ಗೆ ಕೂಡ ಟಿವಿನ ಜೊತೆ ಮಾತಾಡುವ ಸಂದರ್ಭ ನಿಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ತಿಳಿಸಿದ್ರೆ ತೀರ್ಮಾನ ಆದ್ಮೇಲೆ ತಿಳಿಸ್ತೀನಿ. ನಾನು ಇನ್ನೂ ಚರ್ಚೆ ನಡೀತಾ ಇದೆ, ಅಂತಿಮವಾದ ತೀರ್ಮಾನ ಆಗಿಲ್ಲ. ಆ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ. ಸಮುದಾಯದ ಹಿರಿಯ ನಾಯಕರಿದ್ರಿ, ಮುಖಂಡರಿದ್ರಿ, ಆ ಒಂದು ಸಮುದಾಯಕ್ಕೆ ನಿಮ್ಮ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡೋದಾದ್ರಿ ಸದ್ಯಕ್ಕೆ, ಯಾಕಂದ್ರೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದೆ. ಈಗಾಗಲೇ ಹೇಳಿದ್ದೇನೆ, ನಮ್ಮ ಸಮುದಾಯ ಇರ್ಬೋದು, ಇತರ ಸಮುದಾಯದವರು ಇರ್ಬೋದು, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಂತ ಈಶ್ವರ್ ಖಂಡ್ರೆ ಅವರ ಮಾತು. ಯಾವ ಸಮುದಾಯಕ್ಕೂ ಅನ್ಯಾಯವಾಗದಂತೆ ಒಂದು ಅಂತಿಮ ತೀರ್ಮಾನವಾಗುತ್ತೆ. ಇವತ್ತಿನ ಒಂದು ಸಂಪೂರ್ಣವಾಗಿ ವಿಸ್ತೃತವಾಗಿ ಚರ್ಚೆ ಆಗಿದೆ. ಮುಂದಿನ ಸಂಪುಟದಲ್ಲಿ ಎಲ್ಲಾ ರೀತಿಯಾದ ಮತ್ತಷ್ಟು ಚರ್ಚೆಯಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ನಾವು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಒಂದು ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.